ದೊಡ್ಡ ತೋಡಾದರೆ ದೊಡ್ಡ ಅಡಿಕೆ ಮರ ಹಾಕ್ತಾರೆ. ಆವಾಗ ಅದರಲ್ಲಿ ಹೋಗುವಾಗ ಸ್ವಲ್ಪ ಭಯ ಆಗ್ತದೆ. ಒಂದು ಖುಷಿ ಆಯಿತು, ಯಾಕೆಂದರೆ ಅವರ ಕಮೆಂಟ್ ನೋಡಿ ನನಗೆ ಒಂದು ಐಡಿಯಾ ಕೂಡ ಸಿಕ್ಕಿದಾಗೆ ಆಯಿತು. ಯಾಕೆಂದರೆ ನಿಮಗೆ ಗೊತ್ತಲ್ವಾ, ಕಪ್ಪು ಕಲ್ಲರ್ ಅಂತ ಹೇಳುವಾಗ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. ಅದೇ ಪರಿಸ್ಥಿತಿ ನನಗೆ ಅವಾಗ ಎಷ್ಟು ಸಪುರ ಅಂತೇಳಿ ಎಲ್ಲರೂ ಬೈತಾ ಇದ್ರು. ಎಲ್ಲಿಗಾದರೂ ಹೋಗುವಾಗ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋದಂದ್ರೆ ಇಷ್ಟ. ಆದರೆ ಇವಾಗ ಸ್ವಲ್ಪ ಟೈಮ್ನ ಅಭಾವ ಇರುವುದರಿಂದ ಗೀತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಸಾಯಂಕಾಲ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಬೆಳಗಿಂದಲೇ ಮಳೆ, ಇಡೀ ದಿವಸ ಪಿರಿ ಪಿರಿ ಮಳೆ ಬರ್ತಾ ಇದೆ. ಇವತ್ತಿನ ವಿಶೇಷ ಏನೆಂದರೆ ಇವತ್ತು ಜೋರಾಗಿ ಮಳೆಯೇ ಇಲ್ಲ, ಇಡೀ ದಿವಸ ಹನಿತಾನೇ ಇದೆ ನೋಡಿ. ಬಿಸಿಲಿಲ್ಲ, ನಿನ್ನೆ ಚೆನ್ನಾಗಿ ಬಿಸಿಲು, ಇವತ್ತು ಮಳೆ. ದಿವಸಕ್ಕೊಂದು ವೆದರ್ ಚೇಂಜ್ ಆಗ್ತಾ ಇದೆ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಸಾಯಂಕಾಲಕ್ಕೆ ಒಣ ಮೀನು ಹಾಗೂ ಅಲಸಂದೆ ಬೀಜ ಹಾಕಿ ಸಾರು ಮಾಡ್ತಾಯಿದ್ದೇನೆ. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಾನು ಯಾವ ರೀತಿ ಮಾಡ್ತೇನೆ ಹಾಗೆಯೇ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಜಾನ್ ಅವರು ಮಳೆಗೆ ಕರುಗಳನ್ನು ಹಿಡ್ಕೊಂಡು ಬಂದರು. ಪಿರಿ ಪಿರಿ ಮಳೆಗೆ ರೈನ್ ಕೋಟ್ ಹಾಕಿ ಹೋದರು. ನೋಡಿ, ಇಲ್ಲಿ ಸಾರು ಮಾಡಲಿಕ್ಕೆ ನಾನು ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ 10 ಒಣಮೆಣಸು ತೊಗೊಂಡಿದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ನಾನಿಲ್ಲಿ ಸಾಸಿವೆಯನ್ನು ತೊಗೊಂಡಿದ್ದೇನೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ, 4 ಬೆಳ್ಳುಳ್ಳಿ ಹೆಸಲು, 1 ನೀರುಳ್ಳಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಸ್ವಲ್ಪ ಓಂ ಕಾಳು ಕೂಡ ತೊಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ನಾನು ಹುಣಸೆ ಹಣ್ಣು ಹಾಕೋದಿಲ್ಲ, ಅದರ ಬದಲಾಗಿ ಒಣಗಿಸಿಟ್ಟಿದ್ದ ಮಾವಿನಕಾಯಿಯ ತುಂಡುಗಳನ್ನು ಹಾಕ್ತೇನೆ. ಇವಾಗ ಇಷ್ಟನ್ನು ನಾನು ಗ್ರೈಂಡ್ ಮಾಡ್ತೇನೆ. ನೋಡಿ, ಅಲಸಂದೆ ಬೀಜವನ್ನು ನೆನೆ ಹಾಕಿದೆ, ಇವಾಗ ಚೆನ್ನಾಗಿ ನೆನೆದಿದೆ. ಇದನ್ನು ಕುಕ್ಕರಲ್ಲಿ ಹಾಕಿ 2 ವಿಸಿಲ್ ಕೂಗಿಸ್ತೇನೆ. ನೋಡಿ, ಕುಕ್ಕರಲ್ಲಿ ಹಾಕಿದ್ದೇನೆ. ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ, ಉಪ್ಪನ್ನು ಹಾಕ್ತೇನೆ. ನೋಡಿ, ಇವಾಗ ಬೇಯಿಸ್ಲಿಕ್ಕೆ ಇಟ್ಟೆ. ಇನ್ನೊಂದು 2 ವಿಸಿಲ್ ಬಂದರೆ ಸಾಕು. ನೋಡುವ ಇವಾಗ ಅಲಸಂದೆ ಬೀಜ ಬೆಂದಿದ ಅಂತೇಳಿ. ನೋಡಿ, 2 ವಿಸಿಲ್ ತೆಗೆದಿದ್ದೆ ನಾನು. ನೋಡಿ, ಇಷ್ಟು ಬೆಂದಿದೆ. ಇವಾಗ ಇನ್ನೊಂದು ಪಾತ್ರೆಗೆ ಹಾಕ್ತೇನೆ. ಒಣಗಿಸಿದ ಮಾವಿನ ತುಂಡನ್ನು ಹಾಕ್ತೇನೆ. ಇದನ್ನು ತೊಳೆದು ತಗೊಂಡಿದ್ದೇನೆ. ಇವಾಗ ಇದನ್ನು ಹಾಕ್ತೇನೆ. ಹಾಗೆಯೇ ಇದು ಇವಾಗ ಸ್ವಲ್ಪ ಬೇಯಲಿ. ಬೆಂದಾದ್ಮೇಲೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ನೋಡಿ, ಇಲ್ಲಿ ನಂಗು ಮೀನನ್ನು ನೆನೆ ಹಾಕಿದ್ದೆ, ಇದರ ಸಿಪ್ಪೆಯನ್ನು ತೆಗೆದು ತೊಳೆದು ತಗೊಂಡಿದ್ದೇನೆ. ಇವಾಗ ಈ ಅಲಸಂದೆ ಬೀಜದ ಜೊತೆಗೆ ಹಾಕ್ತೇನೆ. ಈ ಮೀನು ಬೇಗನೆ ಬೇಯ್ತದೆ. ಹಾಗೆ ಇಲ್ಲಿ ನಾನು ಮಸಾಲವನ್ನು ಕೂಡ ಹಾಕ್ತೇನೆ. ಮಸಾಲ ನೋಡಿ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ನೋಡಿ, ಮಸಾಲವನ್ನು ಹಾಕಿ ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಪದಾರ್ಥ ರೆಡಿ ಆಯಿತು. ಇನ್ನು ಇದು ತಣ್ಣಗಾದ ಮೇಲೆ ಸ್ವಲ್ಪ ದಪ್ಪ ಆಗ್ತದೆ. ಓಕೆ, ನೋಡಿ ತುಂಬ ಒಳ್ಳೆ ಕಲರ್ ಬಂದಿದೆ, ತುಂಬಾ ಟೇಸ್ಟ್ ಆಗಿದೆ. ಇವಾಗ ರಾತ್ರಿಗೆ ಅಡುಗೆ ಕೂಡ ಆಯಿತು. ಸಿಂಪಲ್ ಆದ ಒಂದು ಒಣಮೀನು ಹಾಗೂ ಅಲಸಂದೆ ಬೀಜ ಹಾಕಿ ಸಾರು ಮಾಡಿತ್ತು. ತುಂಬ ಸಮಯ ಆಯಿತು ಇವಾಗ ಒಣಮೀನು ಹಾಕಿ ಸಾರು ಮಾಡಿದೆ. ಹಾಗೆ ಇವತ್ತು ಅದನ್ನು ಮಾಡಿದೆ. ಹಾಗೆ ರಾತ್ರಿಗೆ ಅಡುಗೆ ಕೂಡ ಆಯಿತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತೆ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಬೆಳಿಗ್ಗೆ ಬಂದು ಇಷ್ಟು ಹುಲ್ಲು ಕೊಯ್ದಾಯಿತು. ಇಷ್ಟು ಜಾಗದ್ದು ಹುಲ್ಲು ಕೊಯ್ದೆವು. ಇಲ್ಲಿ ತುಂಬ ದಪ್ಪ ಹುಲ್ಲಿತ್ತು, ಹಾಗಾಗಿ 2 ಗೋಣಿ ಬೇಗನೆ ಆಯಿತು. ಅದನ್ನು ಕೊಂಡೋಗಿ ಮನೆಯಲ್ಲಿಟ್ಟು ಬಂದರು. ಇವಾಗ 2 ಗೋಣಿ ಮನೆಯಲ್ಲಿಟ್ಟು ಜಾನ್ ಅವರು ಬಂದರು. ಹಾಗೆ ಇನ್ನು 1 ಗೋಣಿಯನ್ನು ತುಂಬಿಸಿ ಮನೆಗೆ ಹೋಗೋದು. ಆಯಿತು, ಬೇಗ ಬೇಗ ಕೊಯ್ದೆ. ನೀವು ಬರೋದಕ್ಕಿಂತ ಮೊದಲು 1 ಗೋಣಿ ಆಗಬೇಕು ಅಂತೇಳಿ. ಜಾಸ್ತಿ ಹೇಗೆ ಆಗೋದು? 10 ನಿಮಿಷದಲ್ಲಿ ಬರಲಿಲ್ವಾ ನೀವು? 10 ನಿಮಿಷ ಕೂಡ ಬೇಡ.
ಆಗ್ಬೋದಾ ಒಂದು ಗೋಣಿ ನಾನು ಕೊಯ್ದದ್ದು? ಹಾಗಾದರೆ ಕೊಯ್ಬೋದಲ್ವಾ ಬೇಗ? ದಪ್ಪ ದಪ್ಪ ಇದೆ ಅಲ್ವಾ ಇಲ್ಲಿ ಅಲ್ವಾ? ಹೌದು ಹೌದು. ನೋಡಿ, ನಾವು ಹುಲ್ಲು ಕೊಯ್ದ ಎರಡು ಸೈಡ್ ಕೂಡ ನೀರು ಹರಿತಿದೆ. ಆದರೆ ಇಲ್ಲಿ ಹುಲ್ಲೆಲ್ಲ ಬೆಳೆದು ನೀರಲ್ಲೇ ಬ್ಲಾಕ್ ಆಗಿದೆ ನೋಡಿ, ಹೋಗುವುದಿಲ್ಲ. ಅಂದರೆ ಹುಲ್ಲು ತುಂಬ ತುಂಬಿದೆ. ಈ ಸೈಡಲ್ಲೂ ಕೂಡ ನೀರು ಹರಿತಾ ಇದೆ, ಹುಲ್ಲಲ್ಲಿ ಕಾಣೋದಿಲ್ಲ ಅಷ್ಟೇ. ಕೆಸುವಿನ ಎಲೆ ನೋಡಿ, ಕಪ್ಪು ಕಲ್ಲರಿ ದಂಟಿದ್ದು. ಇದರ ದಂಟು ಕಪ್ಪು, ತುಂಬಾ ಚೆನ್ನಾಗಿ ಬೆಳೆದಿದೆ. ತೋಟದಲ್ಲಿ ಫುಲ್ ಕೆಸುವಿನ ಎಲೆಯದ್ದೇ ರಾಜ್ಯ, ಹುಲ್ಲು ಮತ್ತು ಕೆಸುವಿನ ಎಲೆ. ಈ ಥರದ ಕಾಲು ಸಂಕವನ್ನು ಯಾರಾದರೂ ನೋಡಿದ್ದೀರಾ? ಇವಾಗಂತೂ ನೋಡಲಿಕ್ಕೆ ಸಿಗೋದು ಕಡಿಮೆ. ತುಳುವಲ್ಲಿ ಪಾಪು ಅಂತ ಹೇಳ್ತಾರೆ. ಹಾಗೆ ಮೊದಲೆಲ್ಲ ನಾವು ದೊಡ್ಡ ದೊಡ್ಡ ತೋಡನ್ನೆಲ್ಲ ದಾಟಿ ಹೋಗಬೇಕಿದ್ರೆ ಮೊದಲೆಲ್ಲ ಅಡಿಕೆ ಮರವನ್ನು ಕಟ್ ಮಾಡಿ ಈ ಥರ ದೊಡ್ಡ ದೊಡ್ಡ ತೋಡುಗಳಿಗೆ ಉದ್ದವಾಗಿ ಇಡ್ತಿದ್ರು. ಅದರ ಮೇಲಿಂದ ನಾವು ನಡ್ಕೊಂಡು ಹೋಗ್ತಿದ್ದೆವು. ಇವಾಗಂತೂ ಯಾರಿಗೂ ಆ ಥರದ ಒಂದು ಅನುಭವ ಆಗಲಿಕ್ಕಿಲ್ಲ. ಯಾಕೆಂದರೆ ಈಗ ಎಲ್ಲ ಕಾಂಕ್ರೀಟೀಕರಣ ಆಗಿ ಎಲ್ಲ ಕಡೆ ಕಾಂಕ್ರೀಟ್ ಇದ್ದು ಸಂಕ ಮಾಡ್ತಾರೆ. ಹಾಗಾಗಿ ಈ ಥರದ್ದು ನೋಡಲಿಕ್ಕೆ ಸಿಗೋದು ತುಂಬ ಕಡಿಮೆ. ನೋಡಿ, ನೋಡೋದವ್ರು ಯಾರಾದರೂ ಇದ್ದರೆ ನೋಡಿ, ಈ ಥರ ಇದೆ. 3 ಗೋಣಿ ಹುಲ್ಲಾಯಿತು. 2 ಗೋಣಿ ಕೊಂಡೋಗ್ಲಿಕ್ಕೆ ಅಂತ ಬಂದದ್ದು ಅವಸರದಲ್ಲಿ, ಮಳೆ ಬರೋದಕ್ಕಿಂತ ಮೊದಲು ಕೊಂಡೋಗುವ ಅಂತೇಳಿ. ಆದರೆ ಇವಾಗ 3 ಗೋಣಿ ಆಯಿತು. ಜಾನವರು ತಲೆಯಲ್ಲಿಟ್ಟು ಹೊರಟರು. ಇನ್ನು ನಾನು ಕೂಡ ಹೋಗೋದು. ನೋಡಿ, ಕಾಲು ಸಂಕ. ದೊಡ್ಡ ತೋಡಾದರೆ ದೊಡ್ಡ ಅಡಿಕೆ ಮರ ಹಾಕ್ತಾರೆ. ಆವಾಗ ಅದರಲ್ಲಿ ಹೋಗುವಾಗ ಸ್ವಲ್ಪ ಭಯ ಆಗ್ತದೆ. ಯಾಕೆಂದರೆ ಅದು ಸ್ವಲ್ಪ ಅಲುಗಾಡ್ತದೆ ಮಧ್ಯಕ್ಕೆ ತಲುಪುವಾಗ. ಯಾಕೆಂದರೆ ನಾವು ಚಿಕ್ಕದಿರುವಾಗ ಆ ಥರದ ಅನುಭವ ಎಲ್ಲ ತುಂಬ ಅನುಭವಿಸಿದ್ದೇವೆ. ಹಾಗೆ ಇವಾಗ ಸಣ್ಣ ತೋಡಲ್ಲಿ ಕೂಡ ಇಟ್ಟರೆ ಕೂಡ ಹೋಗಲಿಕ್ಕೆ ಭಯ ಆಗ್ತದೆ. ಯಾಕೆಂದರೆ ಕಟ್ಟಾಗಿ ಬಿದ್ದರೆ ಅಂತ ಆಗ್ತದೆ. ಎಲ್ಲ ಕಾಂಕ್ರೀಟ್ ಸಂಕದಲ್ಲಿ ಹೋಗೋದಲ್ವ. ಹಾಗಾಗಿ ಇವತ್ತಿನ ಹುಲ್ಲಿನ ಕೆಲಸ ಆಯಿತು. ಇನ್ನು ಮನೆಗೆ ಹೋಗಿ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ತೋರಿಸಿದ ಮೊಟ್ಟೆ ನೋಡಿ ಒಡೆದು ಹೋಗಿದೆ. 1-2 ಮಾತ್ರ ಬಾಕಿ ಉಳಿದಿದೆ. ಮತ್ತೆ ಮಳೆಗೆ ಹೊಡೆಯಿತಾ ಅಲ್ವಾ ಮರಿಯಾಗಿ ಹೋಯ್ತಾ ಅಂತ ಗೊತ್ತಿಲ್ಲ. ಜಾನವರು ಕಾಯ್ತಾ ಇದ್ದಾರೆ. ಬೇಗನೆ ಹೋಗ್ತೇನೆ. ಇವಾಗ ಗಾಡಿಯಲ್ಲೇ ಹೋಗೋದು, ಮಳೆ ಇಲ್ಲ ಅಲ್ಲೋ. ಹಾಗೆ ಹುಲ್ಲು ತಂದಾದ್ಮೇಲೆ ಜಾನ್ ಇಲ್ಲಿ ಚಿಂಟುವನ್ನು ಕೊಂಡೋಗ್ತಾ ಇದ್ದಾರೆ ಕಟ್ಟಲಿಕ್ಕೆ. ಮಿಂಟುವನ್ನು ಅಲ್ಲಿ ಕಟ್ಟಿದ್ದೇವೆ. ಹಾಗೆ ಇವಾಗ ಚಿಂಟುವನ್ನು ಕೊಂಡೋಗ್ತಾ ಇದ್ದಾರೆ. ಇವಾಗ ತೋಟದಿಂದ ಬಂದಾದಮೇಲೆ ಮೊದಲು ನನಗೆ ಇವಾಗ ಅನ್ನ ಮಾಡಬೇಕು. ಅನ್ನ ಮಾಡಿ ಸ್ವಲ್ಪ ಬೀಳಿದೆಲೆಯನ್ನು ಕೂಡ ಕವಲೆ ಮಾಡಲಿಕ್ಕಿದೆ. ಇವಾಗ ಬೇಗನೆ ಅನ್ನ ಮಾಡ್ತೇನೆ. ಪದಾರ್ಥ ನಿನ್ನೆ ಸಾಯಂಕಾಲ ಮಾಡಿದ್ದೇನೆ. ಯಾಕೆಂದರೆ ನನಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು. ಹೋಗಿ ಬರುವಾಗ ಸ್ವಲ್ಪ ಲೇಟ್ ಆದರೆ ಊಟ ಮಾಡಬೇಕು ಅಲ್ವಾ ಬಂದು. ಹಾಗಾಗಿ ಇವಾಗಲೇ ಬೇಗನೆ ಅನ್ನಕ್ಕಿಡ್ತೇನೆ. ಮತ್ತೆ ಬೀಳಿದೆಲೆಯನ್ನು ಕವಲೆ ಮಾಡ್ತೇನೆ. ನೋಡಿ, ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟೆ. ಇನ್ನು ನೀರು ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ. ಇವತ್ತು ನಾನು ವೈಟ್ ರೈಸ್ ಮಾಡ್ತೇನೆ. ಬೇಗನೆ ಆಗ್ತದಲ್ವ. ಹಾಗೆಯೇ ಬೇಗನೆ ಅನ್ನ ಕೂಡ ಆಗಬೇಕು ನನಗೆ. ಹಾಗಾಗಿ ವೈಟ್ ರೈಸ್ ಆದರೆ ಬೇಗನೆ ಬೇಯ್ತದೆ. ಇವಾಗ ಅಕ್ಕಿಯನ್ನು ಕೂಡ ತೊಳೆದು ಹಾಕಿದೆ. ಈ ಅಕ್ಕಿಯನ್ನು ತೊಳೆದು ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ವೈಟ್ ರೈಸಿಗೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಟೇಸ್ಟ್ ಆಗಿರ್ತದೆ ಅನ್ನ. ನೋಡಿ, ಎಷ್ಟು ವೀಳ್ಯದೆಲೆಯನ್ನು ನಿನ್ನೆ ಸಾಯಂಕಾಲ ತೆಗ್ತದೆ. ಇವಾಗ ಇದನ್ನು ಬೇಗನೆ ಕವಲೆ ಮಾಡಿ. ಮನೆಗೆ ಬಂದು ಇವಾಗ ಮಧ್ಯಾಹ್ನದ ಊಟ ಮಾಡಿ ಆಯಿತು. ಇವತ್ತು ಮಂಗಳೂರಲ್ಲಿ ಸ್ವಲ್ಪ ಬ್ಲಾಕ್ ಇದೆ. ಹಾಗಾಗಿ ಮನೆಗೆ ಬರುವಾಗ ಲೇಟ್ ಆಯಿತು. ಜಾನವರದ್ದು ಊಟ ಮಾಡಿ ಆಗಿತ್ತು. ಹಾಗೆ ಇವತ್ತು ಸಾಯಂಕಾಲದ ಹೊತ್ತಿಗೆ ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ನೋಡಿ, ನಮ್ಮ ಬೆಕ್ಕಿಗೆ ಜೋರು ಚಳಿ. ಹಾಗಾಗಿ ಒಲೆ ಹತ್ತಿರ ಕೂತ್ಕೊಳ್ಳೋದು. ಅಂದರೆ ಅನ್ನ ಮಾಡಿದ್ದೆ ಅಲ್ವಾ, ಬಿಸಿ ಬಿಸಿಯಾಗಿದೆ.
ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದೆ. ಇವಾಗ ಸಾಯಂಕಾಲ ಹಾಲು ಕರೆದಾದ್ಮೇಲೆ ಇಲ್ಲಿ ಒಂದು ತಿಂಡಿಯನ್ನು ಮಾಡಿದ್ದೆ. ಶಾರ್ಟ್ ವಿಡಿಯೋ ಕೂಡ ಆಗಬೇಕಿತ್ತು, ಹಾಗಾಗಿ ಇಲ್ಲಿ ಚೂಡ ರೆಸಿಪಿಯನ್ನು ಮಾಡಿದ್ದೆ. ಸಿಂಪಲಾಗಿ ಮಾಡಿದ್ದೆ. ಅವಲಕ್ಕಿಯನ್ನು ಫ್ರೈ ಮಾಡಿ ಅದಕ್ಕೆ ನೆಲಗಡಲೆ ಮತ್ತು ಕೊಬ್ಬರಿ ಅದೆಲ್ಲ ಹಾಕಿ ಒಂದು ಸಿಂಪಲಾಗಿ ಮಾಡಿದ್ದೇನೆ. ಹಾಗೆಯೇ ಇದಕ್ಕೆ ಒಣ ದ್ರಾಕ್ಷಿ ಅದನ್ನೆಲ್ಲ ಹಾಕ್ಬೋದು, ನನಗೆ ನೆನಪಾಗಲಿಲ್ಲ ಹಾಕಲಿಕ್ಕೆ. ಹಾಗೆ ಇವಾಗ ಸಾಕು, ಸ್ವಲ್ಪ ಮಾಡಿದ್ದಲ್ವ, ಹಾಗೆ ಇವಾಗ ಟೀ ಜೊತೆಗೆ ಇದನ್ನು ತಿಂತೇವೆ. ಟೇಸ್ಟ್ ನೋಡ್ತೇನೆ. ಚೆನ್ನಾಗಿದೆ. ಅವಲಕ್ಕಿಯ ಜೊತೆಗೆ ಕೊಬ್ಬರಿ ಅದೇ ರೀತಿ ಈ ನೆಲಗಡಲೆ ಅದನ್ನೆಲ್ಲ ಕಚ್ಚಿ ತಿನ್ನುವಾಗ ಸೂಪರ್ ಆದ ಟೇಸ್ಟ್ ಇದೆ. ನಾನು ಇದಕ್ಕೆ ಕಲ್ಲರ್ ಏನು ಹಾಕಲಿಲ್ಲ, ಸಿಂಪಲಾಗಿ ಮಾಡಿದ್ದೇನೆ. ಹೀಗೆ ಮೊನ್ನೆೊಬ್ಬರು ಕಮೆಂಟ್ ಮಾಡಿದರು, ಮ್ಯಾರೇಜಿನ ಮೊದಲು ನೀವು ಹೇಗಿದ್ರಿ ಅದರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಅಂತೇಳಿ. ಹಾಗೆ ಇವತ್ತು ನಾನು ಸ್ವಲ್ಪ ನಮ್ಮ ಆಲ್ಬಮ್ಸನ್ನು ನೋಡ್ತೇನೆ. ತುಂಬ ಸಮಯ ಆಯಿತು ಆಲ್ಬಮ್ ನೋಡದೆ. ಹಾಗೆಯೇ ಅದನ್ನು ನೋಡ್ತಾ ಇದ್ದರೆ ಮಾತ್ರ ಅದು ಚೆನ್ನಾಗಿ ಉಳಿತದೆ, ಇಲ್ಲ ಇದ್ದರೆ ಅದರೊಳಗೆ ನೀರಿನ ಪಸೆ ಬಂದು ಅದು ಬೇಗನೆ ಹಾಳಾಗ್ತದೆ. ಹಾಗೆ ಇವತ್ತು ಎಲ್ಲ ಆಲ್ಬಮನ್ನು ಹೊರಗಡೆ ತೆಗೆದು ಅದರಲ್ಲಿ ಕೆಲವು ಫೋಟೋ ನೋಡುವಾಗ ನನ್ನ ಕೆಲವೆಲ್ಲ ಸ್ಟೋರಿಯನ್ನು ನಿಮ್ಮ ಜೊತೆಗೆ ಹೇಳ್ತೇನೆ. ಈ ವಿಡಿಯೋದಲ್ಲಿ ನಾನು ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಮಾಡಿ ವಿಡಿಯೋ ಮಾಡಿದ್ದೇನೆ. ಮದುವೆಯ ಮೊದಲಿನ ಕೆಲವೆಲ್ಲ ವಿಷಯಗಳನ್ನು ಹಿಡ್ಕೊಂಡು ನೀವು ವಿಡಿಯೋ ಮಾಡಿ ಅಂತ ಅವರು ಕಮೆಂಟ್ ಹಾಕಿದರು. ನನಗೊಂದು ಖುಷಿ ಆಯಿತು, ಯಾಕೆಂದರೆ ಅವರ ಕಮೆಂಟ್ ನೋಡಿ ನನಗೆ ಒಂದು ಐಡಿಯಾ ಕೂಡ ಸಿಕ್ಕಿದಾಗೆ ಆಯಿತು. ಹಾಗಾಗಿ ಆಲ್ಬಮಲ್ಲಿ ಕೆಲವೆಲ್ಲ ನಂದು ಮದುವೆಗಿಂತ ಮೊದಲಿನ ಕೆಲವೆಲ್ಲ ಫೋಟೋ ಇದೆ. ಅದರಲ್ಲಿ ಒಂದು 4-5 ಫೋಟೋವನ್ನು ಇವಾಗ ನಾನು ನಿಮಗೆ ತೋರಿಸ್ತೇನೆ. ನಾನು ಮದುವೆ ಮೊದಲು ಹೇಗಿದ್ದೆ, ಯಾವ ಥರ ಕಾಣ್ತಿದ್ದೆ ಅಂತೇಳಿ. ನಾನು ಮದುವೆಗಿಂತ ಮೊದಲು ತುಂಬಾ ಸಪೂರವಾಗಿದ್ದೆ. ಹಾಗೆಯೇ ತುಂಬ ಕಪ್ಪು ಕೂಡ ಇದ್ದೆ. ಕಪ್ಪು ಹುಡುಗಿ ಅಂತೇಳಿ ಎಲ್ಲರೂ ಹೇಳ್ತಿದ್ರು. ಹಾಗಾಗಿ ನನಗೆ ಪ್ರಪೋಸಲ್ ಕೂಡ ಆಗಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಕಪ್ಪು ಹುಡುಗಿ ಹಾಗೂ ತುಂಬಾ ಸಪುರವಾಗಿದ್ದ ಕಾರಣ ಸಪುರ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಆ ಟೈಮಲ್ಲಿ ತುಂಬ ಪ್ರಪೋಸಲನ್ನು ಫೇಸ್ ಮಾಡಿದ್ದೇನೆ, ತುಂಬ ಹತ್ತಿದ್ದೇನೆ ಕೂಡ ಆ ಟೈಮಲ್ಲಿ. ಯಾಕೆಂದರೆ ನಿಮಗೆ ಗೊತ್ತಲ್ವಾ, ಕಪ್ಪು ಕಲ್ಲರ್ ಅಂತ ಹೇಳುವಾಗ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. ಅದೇ ಪರಿಸ್ಥಿತಿ ನನಗೆ ಕೂಡ ಆಗಿತ್ತು. ಹಾಗೆ ಇವಾಗ ನಾನು ಕೆಲವು ಫೋಟೋವನ್ನು ತೋರಿಸ್ತೇನೆ ಹೇಗಿದೆ ಅಂತೇಳಿ, ನೀವು ಕಮೆಂಟ್ ಮಾಡಿ. ನೋಡಿ, ಇದು ನನ್ನ ಫಸ್ಟ್ ಸಾರಿ, ನಾನು ಫಸ್ಟ್ ತಗೊಂಡ ಸಾರಿ ಇದು. ವೈಟಲ್ಲಿ ಪಿಂಕ್ ಫ್ಲವರ್, ನನಗೆ ಅದು ತುಂಬ ಇಷ್ಟ ಕಂಡಿತ್ತು ಅಂತೇಳಿ ನಾನು ತಗೊಂಡದ್ದು. ಹಾಗೆ ಅವಾಗಿನ ಸ್ಟೈಲ್ ಕೂಡ ಹೀಗೇನೆ, ಪಫ್ ಕೈ, ಅದೇ ರೀತಿ ಉದ್ದ ಕೈ, ಹಾಗೆಯೇ ಸೆರಗು ಕೂಡ ಸ್ವಲ್ಪ ಜಾಸ್ತಿ ಬಿಟ್ಟು ಸೀರೆ ಉಡ್ತಿದ್ದೆವು. ನೋಡಿ ಇದರಲ್ಲಿ ನೋಡಿ ಎಷ್ಟು ಕಪ್ಪಾಗಿ ಕಾಣ್ತಾ ಇದ್ದೆ ಅಂತೇಳಿ ನಾನು. ಹಾಗೆಯೇ ನೆಕ್ಸ್ಟ್ ಇದೆಲ್ಲ ಕಾಲೇಜ್ ಡೇಸ್ ಇದ್ದು ಫೋಟೋಸು, ಕಾಲೇಜ್ ಡೇಸಲ್ಲೇ ತೆಗೆದ ಫೋಟೋಸು. ಇದು ಕೂಡ ಹಾಗೆ ನೋಡಿ, ಇದೆಲ್ಲ ನಮ್ಮ ಅಮ್ಮನ ಮನೆ ಹಾಲಲ್ಲಿ ತೆಗೆದ ಫೋಟೋ. ಆವಾಗ ಎಷ್ಟು ದೊಡ್ಡ ಶೋಕೇಸ್ ಇತ್ತು, ಮತ್ತು ಅದನ್ನು ಚೇಂಜ್ ಮಾಡಿದರು. ಹಾಗೆಯೇ ಇದು ಕೂಡ ನೋಡಿ. ಹಾಗೆ ನಾನು ನೋಡಿ ಎಷ್ಟು ಸಪುರ ಇದ್ದೆ ನೋಡಿ, ತುಂಬ ಸಪುರ ಇದ್ದೆ. ಇವಾಗ ಜೀವಿತ ಹೇಳೋದು, ಅಮ್ಮ ನಿಮ್ಮ ಹಾಗೆ ಸಪೂರವಾಗಿರಬೇಕು, ಎಷ್ಟು ಚೆಂದ ನೋಡಿ ಅಂತೇಳಿ. ಆದರೆ ನನಗೆ ಆವಾಗ ಎಷ್ಟು ಸಪುರ ಅಂತೇಳಿ ಎಲ್ಲರೂ ಬೈತಾ ಇದ್ರು. ನೋಡಿ ತುಂಬ ಸಪುರ ಹಾಗೂ ಹೈಟ್ ಆಗಿದ್ದೆ. ನೋಡಿ ಆವಾಗ ಎಲ್ಲ ಈ ಥರದ ಸ್ಟೈಲ್ ಎಲ್ಲ ಇತ್ತು ನೋಡಿ. ಈ ಥರ ಲಾಂಗ್ ಸ್ಕರ್ಟ್, ಬ್ಲೌಸ್, ಅದೇ ರೀತಿ ಈ ಥರದ ಸಲ್ವಾರ್ ಎಲ್ಲ ಹಾಕ್ತಿದ್ದೆವು ನೋಡಿ. ಹಾಗೆ ನಾನು ಇಲ್ಲಿಗೆ ತಂದದ್ದು ಇಷ್ಟೇ ಫೋಟೋಸು. ತುಂಬ ಫೋಟೋ ಅಮ್ಮನ ಮನೆಯಲ್ಲಿದೆ, ಎಲ್ಲವನ್ನು ಹಿಡ್ಕೊಂಡು ಬಂದಿರಲಿಲ್ಲ. ಹಾಗೆ ಇದೊಂದು ಫೋಟೋ ನೋಡಿ, ಇದು ನೋಡಿ ನಂದು PUCಯಲ್ಲಿದ್ದಾಗ ತೆಗೆದ ಫೋಟೋ. ಇದು ಒಂದು ಫ್ರಾಕ್, ದೊಡ್ಡ ಅಕ್ಕ ನನ್ನ ಇನ್ನೊಂದು ಅಕ್ಕನಿಗೆ ಹೊಲಿದು ಕೊಟ್ಟಿದ್ದರು. ಆದರೆ ಅವರಿಗೆ ಮತ್ತೆ ಟೈಟ್ ಆಗ್ತಾ ಇದ್ದ ಕಾರಣ ಅವಳದನ್ನು ನನಗೆ ಕೊಟ್ಟಳು. ಹಾಗೆ ನಾನು ಹಾಕಿ ಒಂದು ಫೋಟೋ ತೆಗಿಯೋಣ ಅಂತೇಳಿ ಆ ಟೈಮಲ್ಲಿ ಕ್ಯಾಮರಾದಿಂದ ಫೋಟೋ ತೆಗೆದದ್ದು ನೋಡಿ. ಎಷ್ಟು ಸಣ್ಣದಾಗಿ ಕಾಣ್ತಾ ಇದ್ದೇನೆ ನೋಡಿ. ಹಾಗೆಯೇ ಸ್ಟೈಲಾಗಿ ಕೂಡ ಇದ್ದೆ ನೋಡಿ. ಇವಾಗಂತೂ ಯಾವ ಸ್ಟೈಲ್ ಬೇಡ ಅಂತ ಆಗ್ತದೆ. 5 ನಿಮಿಷದಲ್ಲಿ ಹೊರಟು ನಾನು ಹೊರಗಡೆ ಬರ್ತೇನೆ, ಅಷ್ಟು ಫಾಸ್ಟಾಗಿ ಹೊರಡ್ತೇನೆ. ಎಲ್ಲಿಯಾದರೂ ಫಂಕ್ಷನ್ ಇದ್ದರೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳ್ತೇನೆ ಹೊರಡಲಿಕ್ಕೆ. ಮೊದಲೆಲ್ಲ ನಾನು ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡ್ತಿದ್ದೆ, ಇವಾಗಲೂ ಹಾಗೆ ಚೆನ್ನಾಗಿ ಡ್ರೆಸ್ ಮಾಡ್ತೇನೆ. ನನಗೆ ಎಲ್ಲಿಗಾದರೂ ಹೋಗುವಾಗ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋದಂದರೆ ಇಷ್ಟ. ಆದರೆ ಇವಾಗ ಸ್ವಲ್ಪ ಟೈಮಿನ ಅಭಾವ ಇರುವುದರಿಂದ ಸ್ವಲ್ಪ ಬೇಗನೆ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಹೊರಟು ಹೋಗಬೇಕಾಗ್ತದೆ ನೋಡಿ. ಈ ಥರ ಇದ್ದೆ ಮೊದಲು ನಾನು.
ಈ ಫೋಟೋ ನೋಡಿ ಹೇಗೆ ಕಾಣ್ತಾ ಇದ್ದೇನೆ ನಾನು. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಹಳೆಯ ನೆನಪುಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಇದು ನಾನು ಕೆಲವು ಫೋಟೋ ಮಾತ್ರ ತಂದದ್ದು. ಅಮ್ಮನ ಮನೆಯಲ್ಲಿ ತುಂಬಾ ಫೋಟೋ ಇದೆ. ಯಾಕೆಂದರೆ ಆವಾಗ ಮನೆಯಲ್ಲಿ ಕ್ಯಾಮರಾದಲ್ಲಿ ಹೆಚ್ಚಾಗಿ ನಾವು ಫೋಟೋಸ್ ತೆಗಿತಿದ್ದೆವು. ಕಸಿನ್ ಅವರೆಲ್ಲ ಬಂದಾಗ ಅವರೆಲ್ಲ ಫೋಟೋ ತೆಗಿತಿದ್ರು. ಅದೇ ರೀತಿ ಅಣ್ಣ ಕೂಡ ಕ್ಯಾಮರಾ ತಂದು ಅದರಲ್ಲೆಲ್ಲ ಫೋಟೋ ತೆಗಿತಿದ್ರು. ಹಾಗಾಗಿ ತುಂಬ ಫೋಟೋ ಕಲೆಕ್ಷನ್ ನಮ್ಮದು ಕಾಲೇಜ್ ಡೇಸಲ್ಲಿದ್ದಾಗ ತೆಗೆದದ್ದು ಇದೆ. ಅದರಲ್ಲಿ ಕೆಲವು ಮಾತ್ರ ನಾನು ಇಲ್ಲಿಗೆ ಇಟ್ಕೊಂಡು ಬಂದದ್ದು, ಉಳಿದದೆಲ್ಲ ಅಮ್ಮನ ಮನೆಯಲ್ಲಿದೆ. ನಾವಂದರೆ ವರ್ಷಕ್ಕೊಮ್ಮೆ ಎಲ್ಲಿಗಾದರೂ ಟೂರ್ ಎಲ್ಲ ಹೋಗ್ತಿದ್ದೆವು. ಆವಾಗ ತೆಗೆದ ಫೋಟೋಸ್ ಎಲ್ಲ ಅಮ್ಮನ ಮನೆಯಲ್ಲಿದೆ. ಹಾಗೆ ಇವಾಗಲೇ ಸ್ವಲ್ಪ ತಿರುಗೋದು ಕಡಿಮೆ ಅಂತ ಹೇಳ್ಬೋದು. ಮೊದಲು ಅಮ್ಮನ ಮನೆಯಲ್ಲಿರುವಾಗ ವರ್ಷಕ್ಕೊಮ್ಮೆ ನಾವು ಮನೆಯವರೆಲ್ಲರೂ ಟೂರ್ ಎಲ್ಲ ಹೋಗ್ತಿದ್ದೆವು. ಟೂರ್ ಹೋಗೋದಿದ್ರು ಒನ್ ಡೇ ಪಿಕ್ನಿಕ್ ಆದರೂ ಆ ಥರ ಹೋಗಿ ಎಂಜಾಯ್ ಮಾಡಿ ಬರ್ತಿದ್ದೆವು. ಹಾಗೆ ಇನ್ನು ಕೆಲವೊಮ್ಮೆ ನಾನು ನನ್ನ ಮದುವೆಯ ಮೊದಲಿನ ಕೆಲವೆಲ್ಲ ಮೆಮೊರೀಸ್ ಅದನ್ನೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅವರು ನನಗೆ ಕಮೆಂಟ್ ಹಾಕಿದ ಕಾರಣ ಒಂದು ನನಗೆ ಸಣ್ಣ ಕಂಟೆಂಟ್ ಮಾಡುವ ಹಾಗೆ ಕೂಡ ಆಯಿತು. ಒಳ್ಳೆಯದಾಯಿತು. ನೀವು ಕೂಡ ಅದೇ ರೀತಿ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಹಾಕಿ ತಿಳಿಸಿ. ಆವಾಗ ನನಗೆ ಕೂಡ ಒಂದು ಏನಾದರೂ ಕಂಟೆಂಟ್ ಸಿಕ್ಕಿದಾಗೆ ಆಗ್ತದೆ. ಹಾಗಾಗಿ ಯಾರಾದರೂ ಕಮೆಂಟ್ ಮಾಡಿ ಯಾವ ಥರದ ವೀಡಿಯೋಸ್ ಬೇಕು, ಅದೇ ರೀತಿ ಹೇಗೆ ಮಾಡಬೇಕು ಅಂತ ಅದನ್ನು ಕೂಡ ನನಗೆ ತಿಳಿಸಿ. ನೀವು ಹೇಳೋದ್ರಿಂದ ನನಗೆ ಕೂಡ ನನ್ನ ವೀಡಿಯೋಸನ್ನು ಇಂಪ್ರೂವ್ ಮಾಡಲಿಕ್ಕೆ ಕೂಡ ಆಗ್ತದೆ. ಅದೇ ರೀತಿ ಚೆನ್ನಾಗಿರುವ ವೀಡಿಯೋಸ್ ಕೂಡ ಹಾಕ್ಲಿಕ್ಕಾಗ್ತದೆ. ಕೆಲವೊಮ್ಮೆ ಅನಿಸ್ತಾ ಇದೆ ಡೈಲಿ ರುಟೀನ್ ನಾನು ಮಾಡಿದ್ದನ್ನೇ ಮಾಡಿ ವಿಡಿಯೋ ಮಾಡಿ ಹಾಕೋದು ಬೇಜಾರು ಕೂಡ ಆಗ್ತದೆ. ಯಾಕಂದರೆ ನಾವು ಹಳ್ಳಿಯಲ್ಲಿರೋದು, ಹಳ್ಳಿಯವರ ಲೈಫ್ ಸ್ಟೈಲ್ ಹೇಗೆ ಅಂತ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿದೆ. ಸಿಟಿಯಲ್ಲಾದರೆ ಮನೆಯಲ್ಲಿರ್ತಾರೆ, ಉಳಿದ ಟೈಮಲ್ಲಿ ಹೊರಗಡೆ ಹೋಗಿ ಎಂಜಾಯ್ ಮಾಡಿ ಬರ್ತಾರೆ. ಆದರೆ ನಮಗೆ ಹಳ್ಳಿಯಲ್ಲಿರೋರಿಗೆ ಅಷ್ಟೆಲ್ಲ ಪುರ್ಸೊತ್ತಿಲ್ಲ. ಮನೆಯಲ್ಲಿ ಅಗ್ರಿಕಲ್ಚರ್ ಇರುವಾಗ ತುಂಬ ಜಾಸ್ತಿ ಕೆಲಸ ಕೂಡ ಇದೆ. ಅದೇ ರೀತಿ ಕೆಲವೊಂದು ಸಾರಿ ಹೊರಗನು ಹೋಗಿ ಬರಬೇಕಾಗ್ತದೆ, ಕೆಲವೊಂದು ಕೆಲಸ ಇರ್ತದೆ. ಹಾಗಾಗಿ ಟೈಮ್ ಕೂಡ ಸಾಕಾಗೋದಿಲ್ಲ. ಹಾಗೆ ಮಾಡಿದ ವ್ಲಾಗನ್ನೇ ಡೈಲಿ ಮಾಡುವಾಗ ನಿಮಗೆ ಕೂಡ ಬೋರ್ ಆಗ್ಬೋದು. ಹಾಗಾಗಿ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರದ ವೀಡಿಯೋಸ್ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಇಂಪ್ರೂವ್ ಮಾಡ್ಬೋದು, ಅದನ್ನೆಲ್ಲ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.